ಎಲ್ಲ ಗೃಹಲಕ್ಷ್ಮಿಯರಿಗೆ ಇದೀಗ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯರಿಗೆ ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ 3 ತಿಂಗಳ ಹಣ 6,000 ರೂಪಾಯಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಲೇಟೆಸ್ಟ್ ನ್ಯೂಸ್ ಇದು. ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಸರ್, ಈಗ ಮಾರ್ಚ್ ನಡೀತಾ ಇದೆ, ಈ ತಿಂಗಳದ್ದು ಕೂಡ ಯಾವ ರೀತಿ ಬಿಡುಗಡೆ ಮಾಡ್ತಾರಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಭರ್ಜರಿ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಇದು ಏನು ಮಾರ್ಚ್ ಇಯರ್ ಎಂಡ್ ಆಗಿರೋದ್ರಿಂದ ನಿಮ್ಮ ಖಾತೆಗಳಿಗೆ 6,000 ಹಣ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ಇನ್ನು ಕೆಲವರು ಅಂತಿದ್ದಾರೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳದ್ದು ಹಣ ಈಗ ಕೆಲವು ಜನರಿಗೆ ಬಂದಿಲ್ಲಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಮಾಹಿತಿ. ನಿಮ್ಮ ಖಾತೆಗಳಿಗೆ 6,000 ಹಣ ರಿಲೀಸ್ ಆಗ್ತಾ ಇದೆ. ಅದು ಯಾವ ರೀತಿ ಬಿಡುಗಡೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, 6,000 ರೂಪಾಯಿ ಹಣ ಅಂತಂದ್ರೆ ಏನು ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಬಿಡುಗಡೆ ಮಾಡ್ಬೇಕಂದ್ರೆ ದೊಡ್ಡ ಮೊತ್ತದ ಅಮೌಂಟ್ ಆಗುತ್ತೆ. ಯಾವ ರೀತಿ ಬಿಡುಗಡೆ ಮಾಡ್ತಾ ಇದ್ದಾರೆ? ಏನು 3 ಕಂತುಗಳ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರಾ? ಏನು ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರಾ? ಮತ್ತೆ ಇದು ಇಯರ್ ಎಂಡ್ ಆಗಿರೋದ್ರಿಂದ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ? ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಕೆಲವ್ರಿಗೆ ಬಂದಿದೆ, ಇನ್ನು ಕೆಲವ್ರಿಗೆ ಇಲ್ಲ. ಈಗ 3 ಕಂತುಗಳ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಮಾಡ್ತಾ ಇದ್ದಾರೆ, ಎಷ್ಟು ಜಿಲ್ಲೆಗಳಿಗೆ ಮೊದಲು ಬರುತ್ತೆ, ಆಮೇಲೆ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ, ಯಾರ್ಯಾರಿಗೆ ಮೊದಲು ಬರುತ್ತೆ, ಆಮೇಲೆ ಯಾರ್ಯಾರಿಗೆ ಬರುತ್ತೆ, ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಮಾಹಿತಿ, ಕಡ್ಡಾಯವಾಗಿ ಈ ಮಾಹಿತಿ ನೋಡ್ಲೇಬೇಕು. ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ಮಾರ್ಚ್ ಇಯರ್ ಎಂಡಿನ ಒಂದು ಆಫರ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಎಲ್ಲ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು. ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಿರಬಹುದು, ಈಗ ಮೊದಲು ನಾನು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಬಗ್ಗೆ ಹೇಳ್ಬಿಡ್ತೀನಿ. ಈಗಾಗಲೇ ಹಣ ಬಿಡುಗಡೆ ಆಗಿದೆ. ಇಲ್ಲಿ ನವೆಂಬರ್ ತಿಂಗಳದ್ದು ಮತ್ತೆ ಡಿಸೆಂಬರ್ ತಿಂಗಳದ್ದು. ಇಲ್ಲಿ ನವೆಂಬರ್ ತಿಂಗಳದ್ದು ಏನಾಗಿದೆ, ಪ್ರತಿಯೊಬ್ಬ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗಿದೆ. ಅಂದ್ರೆ 16ನೇ ಕಂತಿನ ಹಣ ಆಲ್ಮೋಸ್ಟ್ ಏನಿದೆ ಅದು ಜಮಾ ಆಗಿದೆ. 15ನೇ ಕಂತಿನ ಹಣ ಜಮಾ ಆಗಿದೆ, 16ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು 17ನೇ ಕಂತು ಅಂದ್ರೆ ಇಲ್ಲಿ ಇನ್ನು ಕೆಲವರಿಗೆ 17ನೇ ಕಂತಿನ ಹಣ ಒಂದು ಸ್ವಲ್ಪ ಜನಗಳಿಗೆ ಬರ್ಬೇಕಂತ ಹೇಳ್ತಾ ಇದಾರೆ. ಅದು ಕೂಡ ನಿಮ್ಮ ಖಾತೆಗಳಿಗೆ ಈಗ ಆಲ್ರೆಡಿ ಡೆಬಿಟ್ ಪುಷ್ ಆಗಿದೆ. ಅದು ನಿಮ್ಮ ಖಾತೆಗಳಿಗೆ ಬರೋದು ಒಂದೇ ಬಾಕಿ ಆಗಿದೆ. ಈಗ ಇಲ್ಲಿ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಈಗ ಜನವರಿ, ಫೆಬ್ರವರಿ, ಮಾರ್ಚ್. ಹೌದು ಸ್ನೇಹಿತರೆ, ಈಗ ಮಾರ್ಚ್ ತಿಂಗಳದಂತೂ ಅದೇ ತಿಂಗಳ ನಿಮ್ಗೆ ಕೊಡದಲ್ಲ ಹಣ ಅಂತ ಗೊತ್ತಿದೆ. ಯಾಕಂದ್ರೆ ಈ ತಿಂಗಳದು ಮುಂದಿನ ತಿಂಗಳ ಹಣ ಬಂದ್ರೆ ಸಾಕಾಗಿ ಹೋಗುತ್ತೆ. ಆದ್ರೆ ಇಲ್ಲಿ ಒಂದು ಬಂಪರ್ ಆಫರ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಮಾರ್ಚ್ ಇಯರ್ ಎಂಡ್ ಏನಿದೆ, ಇಲ್ಲಿ ಹಣಕಾಸಿನ ಒಂದು ವ್ಯವಹಾರ ಲೆಕ್ಕಾಚಾರ ಆಗುತ್ತೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಅಲ್ಲಿ ಎಲ್ಲ ಒಂದು ಡೀಟೇಲ್ಸ್ ನ ತೋರಿಸ್ಬೇಕಾಗುತ್ತೆ ರಾಜ್ಯ ಸರ್ಕಾರ. ಸೊ ಅದಕ್ಕಾಗಿ ಇಲ್ಲಿ ರಾಜ್ಯ ಸರ್ಕಾರ ಏನ್ ಪ್ಲಾನ್ ಮಾಡಿದೆಪ್ಪ ಅಂತಂದ್ರೆ, ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಈಗ ಆಲ್ರೆಡಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇಲ್ಲಿ ಮೊದಲನೇ ಒಂದು ಹಂತದಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಜನವರಿ ಮತ್ತೆ ಫೆಬ್ರವರಿ ತಿಂಗಳದ್ದು ಹಣವನ್ನ ರಿಲೀಸ್ ಮಾಡ್ತಾ ಇದೆ. ಇಲ್ಲಿ ಆಲ್ರೆಡಿ ಈಗ ಜನವರಿ ಮತ್ತೆ ಫೆಬ್ರವರಿ ತಿಂಗಳಿನ ಹಣವನ್ನ ಈಗ ಆರ್ಥಿಕ ಇಲಾಖೆ ಆಲ್ರೆಡಿ ಬಿಡುಗಡೆ ಮಾಡಿದೆ. ಸೊ ಇನ್ನೇನು ನಿಮ್ಗೆ ಡಿಬಿಟಿ ಪುಷ್ ಆಗಿ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ ಇದೆ. ಅತಿ ಶೀಘ್ರದಲ್ಲೇ ಬರುತ್ತೆ. ಮತ್ತೆ ಇಲ್ಲಿ 2 ಕಂತುಗಳ ಹಣ ಒಟ್ಟಿಗೆ ಬರೋದಿಲ್ಲ. ಮೊದಲು ಜನವರಿ ತಿಂಗಳದ್ದು ಹಾಕ್ತಾರೆ, ಆಮೇಲೆ ಒಂದು 3 ದಿನ ಗ್ಯಾಪ್ಗಳ ನಂತರ ಫೆಬ್ರವರಿ ತಿಂಗಳದ್ದು ಹಾಕ್ತಾರೆ. ಸೊ ಇಲ್ಲಿ ಮಾರ್ಚ್ ತಿಂಗಳದ್ದು ಅಂತ ಹೇಳಿದೆ ನಿಮ್ಗೆ. ಅದೇ ಹೆಂಗೆ ಸರ್, ಇಲ್ಲಿ ನಮ್ಗೆ ಇನ್ನು 2 ತಿಂಗಳದ್ದು 3 ತಿಂಗಳದ್ದು ಹಣನೇ ಬಂದಿಲ್ಲ, ಇದು ಮಾರ್ಚ್ ತಿಂಗಳದ್ದು ಯಾವ ರೀತಿ ಹಾಕ್ತಾರೆ, ಅಷ್ಟು ಬೇಗನೆ ಹಾಕ್ತಾರ ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂದ್ರೆ ಇಲ್ಲಿ ಮಾರ್ಚ್ ಇಯರ್ ಎಂಡ್ ಲೆಕ್ಕಾಚಾರ ಮಾಡ್ಬೇಕು, ಹಣಕಾಸಿನ ಒಂದು ಲೆಕ್ಕಾಚಾರವನ್ನ ತಿಳಿಸ್ಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಮಾರ್ಚ್ ತಿಂಗಳಿನ ಹಣ ಯಾವಾಗ ಬರುತ್ತಪ್ಪ ಅಂತಂದ್ರೆ, ಈ ತಿಂಗಳ ಕಂಪ್ಲೀಟ್ ಆಗಿ ಹೋಗುತ್ತೆ. ನಿಮ್ಗೆ ಏಪ್ರಿಲ್ ಫಸ್ಟ್ ವಾರದಲ್ಲೇ ಈ ಒಂದು ಏನು ಮಾರ್ಚ್ ತಿಂಗಳಿನ ಹಣ ಏನಿದೆ ಅದು ನಿಮ್ಮ ಖಾತೆಗಳಿಗೆ ಬರುತ್ತೆ. ಹೌದು ಸ್ನೇಹಿತರೆ, ಇದನ್ನ ಬರ್ದಿಟ್ಕೊಳ್ಬೇಡಿ. ನಿಮ್ಗೆ ಏನು ಮಾರ್ಚ್ ತಿಂಗಳಿನ ಹಣ ಏಪ್ರಿಲ್ ಫಸ್ಟ್ ವಾರದಲ್ಲೇ ಬರುತ್ತೆ. ಸೊ ಇಲ್ಲಿ ಈಗ ಏನು ಜನವರಿ ಮತ್ತೆ ಫೆಬ್ರವರಿ ತಿಂಗಳಿನ ಹಣ ಈಗ ಆಲ್ರೆಡಿ ಡಿಬಿಟಿ ಪುಷ್ನ ಹಂತದಲ್ಲಿ ಇದೆ. ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಆಗೇ ಆಗುತ್ತೆ. ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲೆಗಳಿಗೆ ನಾವು ಜನವರಿ ಮತ್ತೆ ಫೆಬ್ರವರಿ ತಿಂಗಳಿನ ಹಣ ಇದೇ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹಣ ಟ್ರಾನ್ಸ್ಫರ್ ಆಗಿರುವಂತದ್ದು. ಇನ್ನೇನು ಡಿಬಿಟಿ ಪುಷ್ ಆಗಬೇಕು, ಜನವರಿ ಫೆಬ್ರವರಿದು ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಆಗುತ್ತೆ. ಅದರಲ್ಲಿ ಯಾರಿಗಾದ್ರೂ ಪೆಂಡಿಂಗ್ ಹಣ ಇತ್ತಪ್ಪ ಅಂತಂದ್ರೆ ಡೋಂಟ್ ವರಿ, ನಿಮ್ಮ ಖಾತೆ ಕೂಡ ಹಣ ಕಂಪಲ್ಸರಿ ಎಲ್ಲ ಕಂಪ್ಲೀಟ್ ಆದಂತ ಹಣ ಬಂದೇ ಬರುತ್ತೆ. ಒಂದ್ಸಲ ನೀವೇನ್ ಮಾಡ್ಬೇಕು, ಯಾರಿಗಾದ್ರೂ ಹಣ ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಒಂದ್ಸಲ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರು ಕೇಂದ್ರಗಳಲ್ಲಿ ಅಲ್ಲೇನಾದ್ರೂ ಪ್ರಾಬ್ಲಮ್ ಇದ್ರೆ ತೋರಿಸುತ್ತೆ. ಸೊ ಹಾಗಾದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣವನ್ನ ಪಡೆಯೋದಕ್ಕೆ ಕಾಯ್ತಾ ಇರಿ. ಎಲ್ಲಾ ಜಿಲ್ಲೆಗಳ
ಒಂದು ಗೃಹಲಕ್ಷ್ಮಿಯರಿಗೆ ನಿಮ್ಮ ಖಾತೆಗಳಿಗೆ ಈ ಒಂದು 3 ತಿಂಗಳಿನ ಹಣ 6,000 ರೂಪಾಯಿ ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ. ಸೊ ಅಂದ್ರೆ ಇಲ್ಲಿ ಹಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ರೀತಿಯಾದಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ. ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಈ 3 ಕಂತುಗಳ ಹಣ ಜಮಾ ಆಗ್ತಾ ಇದೆ. ಸೊ ಹಾಗಾದ್ರೆ ಯಾರಿಗೆ ಎಷ್ಟು ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವೇ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ತಾ ಹೋಗಿ.